28 ಇದೆಲ್ಲಮ್ಮ. ಜನ ಏನಕ್ಕೆ ಹೆದರ್ತಾರೋ ಇಲ್ಲೋ ಗೊತ್ತಿಲ್ಲ, ಬಿಸಿಲಿಗಂತೂ ಸಕ್ಕದಾಗಿ ಹೆದರ್ಕೊಂಡಿದ್ದಾರೆ. ಹೈ ಡಿಯರ್ಸ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ಮಫಿನ್ ಕೂಡ ನಿಮ್ಮನ್ನು ಕೇಳ್ತೀಯಾನೆ ಹೇಗಿದ್ದೀರಾ ಅಂತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇದು ಒಂದು ರುಟೀನ್ ಬ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಕೆಲವು ದಿನಗಳಲ್ಲಿ ಅಂದರೆ ಈ ವಾರದಲ್ಲಿ ಯಾವಾಗ ಶೂಟ್ ಮಾಡಿದ್ದೆ ಅದನ್ನು ನಿಮ್ಮ ಜೊತೆಗೆ ಹಂಚ್ಕೋತಿದ್ದೀನಿ. ಮೊದಲನೇದಾಗಿ ಇವತ್ತಿನ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನೋಡ್ಕೊಂಬರೋಣ. ಮಕ್ಳಿಗೆ ಯಾವಾಗಲೂ ಯೂಶಲಿ ಇಷ್ಟ ಆಗೋದೇನಂತಂದರೆ ಒಂದು ಫ್ರೈಡ್ ರೈಸ್ ಇಲ್ಲ ಅಂದರೆ ನೂಡಲ್ಸ್. ಎರಡೂ ಮಾಡುವಂಥ ವಿಧಾನ ಸೇಮ್ ಇರುತ್ತೆ. ರೈಸ್ ಹಾಕೋದ್ರಕ್ಕೆ ನೀವು ನೂಡಲ್ಸ್ ಹಾಕಿ ಇದೇ ಥರ ಮಾಡ್ಕೋಬೋದು. ಮೊದಲನೇದಾಗಿ ಒಂದು ಸ್ವಲ್ಪ ಎಣ್ಣೆನಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಸ್ವಲ್ಪ ಬೆಳ್ಳುಳ್ಳಿ, ತುರಿದಿಟ್ಕೊಂಡಿರುವಂಥ ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ ನಂತರ 3 ರೀತಿ ತರಕಾರಿ ನಾನು ಇಲ್ಲಿ ಹಾಕಿದ್ದೀನಿ. ಕ್ಯಾಪ್ಸಿಕಮ್, ಕ್ಯಾರೆಟ್ ಮತ್ತು ಎಲೆಕೋಸು. ಇದನ್ನೆಲ್ಲ ಹಾಕಿ ಸ್ವಲ್ಪ ಅದು ಕ್ರಂಚಿನೆಸ್ ಇರೋ ಹಾಗೆನೇ ಹುರ್ಕೋಬೇಕು. ತುಂಬ ಜಾಸ್ತಿ ಇದನ್ನು ಬೇಯಿಸ್ಕೊಳ್ಳೋದು ಬೇಡ. ಒಂದು 2 ರಿಂದ 3 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ಇದಾದ ನಂತರ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡಿರುವಂಥ ಅನ್ನ ಹಾಕೋಣ. ಫ್ರೈಡ್ ರೈಸ್ಗೆ ಯಾವಾಗಲೂ ಅಷ್ಟೇ ಅನ್ನ ಸ್ವಲ್ಪ ಬಿಡಿ ಬಿಡಿ ಆಗಿರಬೇಕು. ಆನಂತರ 1 ಟೀ ಸ್ಪೂನಷ್ಟು ಡಾರ್ಕ್ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಆನಂತರ 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್, ಇದು ಖಾರ ಕೊಡುತ್ತೆ. ಹಾಗೆ ಅರ್ಧ ಸ್ಪೂನಷ್ಟು ವಿನೆಗರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಟೊಮೆಟೊ ಕೆಚಪ್ ಹಾಕೋಣ. ಟೊಮೆಟೊ ಕೆಚಪ್ ಹಾಕೋದ್ರಿಂದ ಒಂದು ಹುಳಿ ಅಂಶನೂ ಬರುತ್ತೆ, ಜೊತೆಗೆ ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತೆ. ಕೆಚಪ್ ಬೇಡ ಅಂತನವರು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕೋಬೋದು. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಮಿಕ್ಸ್ ಮಾಡೋದ್ರಿಂದನೇ ಫ್ರೈಡ್ ರೈಸ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೀವೀಗ ಇದಕ್ಕೆ ಬೇಕಂದರೆ ಎಗ್ನ ಸ್ಕ್ರ್ಯಾಂಬಲ್ ಮಾಡಿ ಕೂಡ ಹಾಕೋಬೋದು. ಬರೀ ನಾನಿಲ್ಲಿ ತರಕಾರಿ ಉಪಯೋಗಿಸೋದ್ರಿಂದ ವೆಜಿಟೇಬಲ್ ಫ್ರೈಡ್ ರೈಸ್ ಥರ ನೀವು ಮಾಡ್ಕೋಬೋದು. ಅನ್ನದ ಬದಲಾಗಿ ನೀವು ನೂಡಲ್ಸ್ ಹಾಕೊಂಡ್ರೆ ಸೇಮ್ ಇದೇ ಥರ ಮಾಡಿಕೊಂಡು ನೂಡಲ್ಸ್ನ ಕೂಡ ಮಕ್ಳಿಗೆ ಮಾಡಿಕೊಡ್ಬೋದು. ಲಾಸ್ಟಲ್ಲಿ ಒಂದು ಸ್ವಲ್ಪ ಕಾಳುಮೆಣಸಿನ ಪುಡಿ ಹಾಕಿದ್ದೀನಿ. ಕಾಳುಮೆಣಸಿನ ಪುಡಿ ಹಾಕೋದ್ರಿಂದ ಸ್ವಲ್ಪ ಲೈಟಾಗಿ ಒಂಚೂರು ಖಾರ ಇರುತ್ತೆ. ಮಕ್ಕಳು ತುಂಬ ಸಣ್ಣ ಮಕ್ಕಳು ತಿನ್ನೋದಾದರೆ ನೀವು ಮೆಣಸಿನ ಪುಡಿನ ಸ್ಕಿಪ್ ಮಾಡ್ಬೋದು. ನಿಮಗೆ ಹೇಳಿದ್ನಲ್ಲ 2 ಪಾರಿವಾಳಗಳು ಮರಿ ಇದೆ ಅಂತ. ಅಲ್ಲಿ ಮೇಲ್ಗಡೆ ನೋಡಿ ಕಾಣಿಸ್ತಿದೆ ಗ್ಲಾಸಲ್ಲಿ ಸ್ಕೈಲೈಟ್ ಏನಿದೆ ನಮ್ಮದು ಗ್ಲಾಸ್ ದೇವ್ರ ಎದುರುಗಡೆ, ಆ ಗ್ಲಾಸ್ ಮೇಲೆ ವಾಕ್ ಮಾಡುತ್ತೆ, ರೆಕ್ಕೆ ಬಡ್ದು ತೋರಿಸುತ್ತೆ. ಅಮ್ಮ ಒಂದು ಸ್ವಲ್ಪ ದಿನ ಅದಕ್ಕೆ ಪ್ರಾಕ್ಟೀಸ್ ಮಾಡಿಸುತ್ತೆ. ಅಲ್ಲಿ 2 ಪಕ್ಷಿಗಳ ಮರಿ ಇದೆ. ಆ ಕಾರ್ನರಲ್ಲಿ ಆ ಪಕ್ಷಿಗಳ ಮರಿ ಕುತ್ಕೊಂಡು ನೋಡ್ತಿರತ್ತೆ. ಇಲ್ಲಿಂದ ಇಲ್ಲಿವರೆಗೂ ನೋಡಿ ಇದಿಷ್ಟು ಗ್ಲಾಸ್ ಇದೆ ಮೇಲ್ಗಡೆ. ಅಷ್ಟೊತ್ತು ಮೀಟಿಂಗ್ ನಡೀತಾ ಇದೆ. ಆ ಗ್ಲಾಸ್ ಮೇಲೆ ವಾಕ್ ಮಾಡುತ್ತೆ, ರೆಕ್ಕೆ ಬಡೋದು ತೋರಿಸುತ್ತೆ ಪಕ್ಷಿಗಳಿಗೆ. ಹಾರದ ಹೇಗೆ ಅಂತ ಸೌಂಡ್ ಬರ್ತಾಯಿದೆ, ಟಪ್ 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 ಅಂತ ಶಬ್ದ ಬರುತ್ತೆ. ಮಫಿನ್ ಇಲ್ಲಿ ಮಲ್ಕೊಂಡ್ಬಿಟ್ಟು ಫ್ರಿಡ್ಜ್ ಮೇಲೆ ಅಲ್ಲಿ ನೋಡ್ತಾ ಮಲ್ಕೊಂಡಿರ್ತಾರೆ. ಹರ್ಷಿತ್ ಒಬ್ಬನಿಗೆ ಬೇಗ ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಟ್ಬಿಟ್ಟು ಇಮಿಡಿಯೇಟಾಗಿ ನಾನು ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಬೇಗ ಕೆಲಸ ಮುಗಿಸ್ಬಿಡ್ತೀನಿ. ಇವಾಗಂತೂ ಬೇಸಿಗೆ ಅದೆಷ್ಟು ಬಿಸಿಲಿರುತ್ತೆ, ಸೆಕೆ ಇರುತ್ತೆ ಅಂದರೆ ಮಧ್ಯಾಹ್ನ 12 ಗಂಟೆ ಮೇಲೆ ಸ್ಟವ್ ಮೇಲೆ ಕೆಲಸ ಮಾಡೋಕ್ಕೂ ಆಗೋಲ್ಲ. ಸೊ ಮೀನ್ ವೈಲ್ ಬೇರೆ ಬೇರೆ ಕೆಲಸಗಳೆಲ್ಲ ಇರುತ್ತೆ. ಹಾಗಾಗಿ ಮತ್ತೆ ನಾನು ಅಡುಗೆ ಮನೆಗೆ ಬಂದು ಕೆಲಸ ಮಾಡೋಕ್ಕಾಗಲ್ಲ ಅಂತ ಬೆಳಗ್ಗೆ ತಿಂಡಿ ಆದ ತಕ್ಷಣವೇ ಅಡುಗೆನೂ ರೆಡಿ ಮಾಡಿಟ್ಬಿಡ್ತೀನಿ. ಇದು ಬಸ್ಸಾರ್ಗೋಸ್ಕರ ರೆಡಿ ಮಾಡ್ತಾಯಿದ್ದೀನಿ. ರೆಸಿಪಿ ಶೇರ್ ಮಾಡಿದ್ದೀನಿ, ಆದರೂ ಕೂಡ ಒಂದ್ಸತಿ ಕ್ವಿಕ್ಕಾಗಿ ನೋಡ್ಕೊಂಬರೋಣ. ಸುಮಾರೊಂದು 100 ಗ್ರಾಮಷ್ಟು ತೊಗರಿಬೇಳೆ ಚೆನ್ನಾಗಿ ತೊಳೆದು ಬೇಯಿಸೋಕ್ಕಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ, ಎಣ್ಣೆ ಹಾಕಿ ನೀರಲ್ಲಿ ಬೇಯಿಸೋಕ್ಕಿಟ್ಕೊಂಡು ಅದರ ಬೇಯೋ ಅಷ್ಟರಲ್ಲಿ ನಾವು ಇದಕ್ಕೆ ಕ್ಯಾಬೇಜ್ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ. ಕೋಸು ಮತ್ತು ಬೇಳೆ ಹಾಕಿ ಮಾಡೋವಂಥ ಬಸ್ಸಾರು ರೆಸಿಪಿ ಇದು. ಸೊ ಯೂಶಲಿ ನಾವು ಬೀನ್ಸು ಬೇಳೆನೂ ಹೀಗೆ ಮಾಡ್ತೀವಿ, ಹಾಗೆ ಸಬ್ಸಿಗೆ ಸೊಪ್ಪು ಬೇಳೆನೂ ಹೀಗೆ ಮಾಡ್ತೀವಿ. ಹೀರೆಕಾಯಿ ಬೇಳೆ ಹಾಕಿ ಕೂಡ ಸೇಮ್ ಬಸ್ಸಾರು ಮಾಡ್ತೀವಿ. ತರಕಾರಿ ಬೇರೆ ಬೇರೆ ಉಪಯೋಗಿಸ್ಕೊಂಡು ಸೇಮ್ ವಿಧಾನದಲ್ಲಿ ನೀವು ಬಸ್ಸಾರು ಮಾಡ್ಕೋಬೋದು. ಹಲಸಂದಿ ಕಾಳು ಹಾಕಿ ಮಾಡ್ಕೋಬೋದು, ಕಡಲೆಕಾಳು ಹಾಕಿ ಮಾಡ್ಕೋಬೋದು, ಅವರೆಕಾಳು ಹಾಕಿ ಮಾಡ್ಕೋಬೋದು. ವಿಧಾನ ಸೇಮ್ ಇರುತ್ತೆ, ರೆಸಿಪಿ ಸೇಮ್ ಇರುತ್ತೆ. ನೀವು ಅಲ್ಲಿ ಬಳಸೋವಂಥ ತರಕಾರಿಗಳು ಮತ್ತು ಕಾಳು ಮಾತ್ರ ಸಪ್ರೇಟಾಗಿ ನೀವು ಬೇರೆ ಬೇರೆ ನಿಮ್ಮಿಷ್ಟದ ಪ್ರಕಾರ ಉಪಯೋಗಿಸ್ಕೊಂಡು
ಹುರುಳಿಕಾಳಿಂದ ಈ ಥರ ಬೇರೆ ಬೇರೆ ಕಾಳುಗಳನ್ನ ಬಳಸ್ಕೊಂಡು ಬಸ್ಸಾರು ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತು ಕ್ಯಾಬೇಜ್ ಇದ್ದಿದ್ದರಿಂದ ಅದರಿಂದನೇ ಇವತ್ತು ಬಸ್ಸಾರು ಮಾಡ್ತೀನಿ. ಸುಮಾರು ಅರ್ಧ ಕ್ಯಾಬೇಜ್ ಮಾತ್ರ ನಾನು ಇಲ್ಲಿ ಬಳಸ್ಕೊಂಡಿದ್ದೀನಿ. ಬೇಳೆ ನೋಡಿ ಒಂದು 3/4 ಭಾಗ ಬೇಯೋವರೆಗೂ ಮಾತ್ರ ಬೇಯಿಸ್ಕೋಬೇಕು. ನಂತರ ನಾವು ಇದಕ್ಕೆ ಕೋಸು ಹಾಕಿ ಬೇಯಿಸ್ಕೋಬೋದು. ಸ್ವಲ್ಪ ಕೋಸನ್ನು ನಾನು ತೊಳೆದುಬಿಟ್ಟು ಕಟ್ ಮಾಡಿ ತೊಳೆದು ರೆಡಿ ಮಾಡಿ ಇಟ್ಕೋತೀನಿ. ಯಾಕಂದರೆ ಕೆಲವೊಮ್ಮೆ ಇದಕ್ಕೆ ಪೆಸ್ಟಿಸೈಡ್ ಎಲ್ಲ ಹಾಕಿರ್ತಾರೆ. ಯಾವುದೇ ಕಾರಣಕ್ಕೂ ನಾವು ಒಳಗಡೆ ಇದೆ ಧೂಳೆಲ್ಲ ಹೋಗಲ್ಲ ಅದರೊಳಗಡೆ ಅಂತ ಅನ್ಕೋಬಾರ್ದು. ಯಾವುದೇ ತರಕಾರಿ ಉಪಯೋಗಿಸುವಾಗ ಚೆನ್ನಾಗಿ ತೊಳೆದು ನಂತರನೇ ನಾವು ಅಡುಗೆಗೆ ಬಳಸ್ಕೋಬೇಕು. ನೋಡಿ ಇದು 3/4 ಭಾಗ ಬೆಂದಿದೆ. ಇಷ್ಟ ಆದರೆ ಸಾಕು. ಇದನ್ನು ಫಸ್ಟ್ ನಾನು ಸ್ವಲ್ಪ ರುಬ್ಬೋದಕ್ಕೆ ತೆಗೆದಿಟ್ಕೋತೀನಿ. ಬಸ್ಸಾರು ಸ್ವಲ್ಪ ಗಟ್ಟಿ ಬರಬೇಕು ಅಂದರೆ ಒಂದು ಸ್ವಲ್ಪ ಬೇಯಿಸ್ಕೊಂಡಿರೋಂಥ ಬೇಳೆ ಹಾಕಿದ್ರೆ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ. ನಾವು ಮುದ್ದೆಗೆ ಸಾಂಬಾರು ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಸುಮಾರೊಂದು ಈ ದೊಡ್ಡ ಟೇಬಲ್ ಸ್ಪೂನಲ್ಲಿ 4 ಟೇಬಲ್ ಸ್ಪೂನಷ್ಟು ಬೇಳೆ ತೆಗೆದಿಟ್ಕೊಂಡಿದ್ದೀನಿ. ನಂತರ ಬೇಯ್ತಿರೋಂಥ ಬೇಳೆ ಜೊತೆಗೇ ತೊಳೆದಿಟ್ಕೊಂಡಿರೋಂಥ ಕೋಸು ಹಾಕಿ ಇನ್ನೊಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಈ ಟೈಮಲ್ಲಿ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಓಪನ್ ಪ್ಯಾನಲ್ಲೇ ಬೇಯಿಸ್ಕೊಳ್ಳೋದು ಯಾಕೆ ಅಂದರೆ ಬೇಳೆ ನಮಗೆ ಸ್ವಲ್ಪ ಅದು ಪಲ್ಯ ಮಾಡಿದಾಗ ಬಾಯಿಗೆ ಸಿಗೋ ಹಾಗಿರಬೇಕು, ನುಣ್ಣಗಾಗಬಾರ್ದು. ಬಸ್ಸಾರಿಗೆ ಯೂಶ್ವಲಿ ಸ್ವಲ್ಪ ಬೇಳೆ ಸಿಗೋ ಹಾಗಿರಬೇಕು. ಅನಂತರ ಬಸ್ಸಾರಿಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ಕೂಡ ತೊಳೆದುಬಿಟ್ಟು ಬಳಸ್ತಾ ಇದ್ದೀನಿ. ಇತ್ತೀಚೆಗಂತೂ ತುಂಬ ಭಯ ಆಗುತ್ತೆ. ಹೊರಗಡೆ ಅದೆಷ್ಟು ಕೆಮಿಕಲ್ ಯೂಸ್ ಮಾಡಿ ಏನು ಉಪಯೋಗಿಸ್ತಿದ್ದಾರೆ ಎಲ್ಲ, ಅಂದರೆ ತರಕಾರಿಗಳಾಗಲಿ ಯಾವುದೇ ವಸ್ತುಗಳಿಗೂ ಪೆಸ್ಟಿಸೈಡ್ಸ್ ಆಗಲಿ ಅಥವಾ ಈ ಥರ ಕೆಮಿಕಲ್ನ ಬಳಸೋದ್ರಿಂದ ಪ್ರತಿಯೊಂದನ್ನು ತೊಳೆದು ಉಪಯೋಗಿಸ್ಕೋಬೇಕು ಅಂತ ಅನಿಸುತ್ತೆ. ಈವನ್ ಹಣ್ಣುಗಳನ್ನ ಕೂಡ. ಹಾಗೆ ಮಧ್ಯಾಹ್ನಕ್ಕೆ ನಾನಿಲ್ಲಿ ಅನ್ನನೂ ರೆಡಿ ಮಾಡಿ ಇಟ್ಟಾಯಿತು. ಇದ್ರ ಜೊತೆಗೆ ಆಟ ಆಡ್ಕೊಂಡು ನಾನು ಕೆಲಸ ಮಾಡ್ತಿರ್ತೀನಿ. ಒಂದೊಂದು ಸತಿ ಇವನು ಅದೆಷ್ಟು ಎಂಟರ್ಟೈನ್ ಮಾಡ್ತಾನೆ ಅಂತ ಅನ್ಸಿದ್ರೆ ಬೇಜಾರಾಗಲ್ಲ ಇವನ ಜೊತೆ ಆಟ ಆಡ್ತಾ ಕೆಲಸ ಮಾಡಲಿಕ್ಕೆ. ನೋಡಿ ಈ ಥರ ಆದರೆ ಆಯಿತು. ಬೇಳೆನೂ ಬೆಂದಿದೆ, ಹಾಗೆ ಕೋಸು ಕೂಡ ಬೆಂದಿದೆ. ಇದನ್ನು ಶೋಧಿಸ್ಬಿಟ್ಟು ನಂತರ ಸಪ್ರೇಟ್ ಮಾಡ್ಕೊಳ್ಳೋಣ. ಇದೇ ನೀರನ್ನು ಉಪಯೋಗಿಸ್ಕೊಂಡು ನಾವು ಸಾಂಬಾರು ಮಾಡ್ಕೋಬೋದು. ಕೋಸು ಮತ್ತು ಬೇಳೆಗೆ ಒಗ್ಗರಣೆ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ನಂತರ ಸಾಂಬಾರಿಗೆ ಹುರ್ಕೊಳ್ಳೋದಕ್ಕೋಸ್ಕರ ಬಾಂಡಿನಲ್ಲಿ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಈರುಳ್ಳಿ, ನಂತರ ಅರ್ಧ ಸ್ಪೂನಷ್ಟು ಜೀರಿಗೆ, 5-6 ಕಾಳಷ್ಟು ಕಾಳುಮೆಣಸು ಇದಿಷ್ಟನ್ನು ಹುರ್ಕೋಬೇಕು. ಇನ್ನೊಂದು ಕಡೆ ಸ್ವಲ್ಪ ಹಸಿಯಾಗಿರುವಂಥ ಬೆಳ್ಳುಳ್ಳಿ ಈರುಳ್ಳಿ ಹಾಕೋತಾ ಇದ್ದೀನಿ. ನಮ್ಮನೇಲಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಂದು ಕಡೆ ಹುರಿದ್ಬಿಟ್ಟು ಹಾಕ್ತೀವಿ, ಇನ್ನೊಂದು ಸ್ವಲ್ಪ ಹಸಿಯಾಗಿನೂ ಹಾಕ್ತೀವಿ. ಎರಡೂ ಥರ ಹಾಕಿದಾಗ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಖಾರಕ್ಕೋಸ್ಕರ ಇದ್ರ ಜೊತೆಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಹಾಕಿ ಹುರ್ಕೋತಾ ಇದ್ದೀನಿ. ಇದಕ್ಕೆ ಎಣ್ಣೆ ಎಲ್ಲ ಏನು ಹಾಕೊಳ್ಳೋದು ಬೇಡ. ಹೀಗೆ ಸ್ವಲ್ಪ ಅದೆಲ್ಲ ಮೆತ್ತಗಾಗೋವರೆಗೂ ಹುರ್ಕೋಬೇಕು. ಅಥವಾ ನೀವು ಡೈರೆಕ್ಟಾಗಿ ಇದನ್ನು ಸ್ಟವ್ ಮೇಲೆ ಸುಟ್ಬಿಟ್ಟು ಕೂಡ ಮಾಡ್ಕೋಬೋದು. ಸುಟ್ಟು ಮಾಡೋದ್ರಿಂದ ಅದ್ರದ್ದು ಒಂದು ಒಳ್ಳೆ ಘಮ ಇರುತ್ತೆ. ಮುಂಚೆ ಎಲ್ಲ ಒಲೆಯಲ್ಲಿ ಇದನ್ನು ಈರುಳ್ಳಿ ಬೆಳ್ಳುಳ್ಳಿ ಸುಟ್ಬಿಟ್ಟು ಮಾಡ್ತಾಯಿದ್ರು. ಇದ್ರ ಜೊತೆಗೆ ಸ್ವಲ್ಪ ಹಸಿ ಈರುಳ್ಳಿ, ಹಸಿ ಬೆಳ್ಳುಳ್ಳಿ ಮತ್ತು ಬೇಯಿಸಿಟ್ಕೊಂಡಿರೋಂಥ ಬೇಳೆ, ಹುಣಸೆಹಣ್ಣು ಎಲ್ಲ ಹಾಕಿ ರುಬ್ಕೊಂಡ್ರೆ ಬಸ್ಸಾರಿಗೆ ಖಾರ ರೆಡಿ ಆಗುತ್ತೆ. ಮೀನ್ಮೇಲೆ ನಾನು ಇಲ್ಲಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಪಲ್ಯಕ್ಕೋಸ್ಕರ. ಯೂಶಲಿ ಎಲ್ಲ ಪಲ್ಯಕ್ಕೂ ಹೇಗೆ ಮಾಡ್ತೀವೋ ಅದೇ ರೀತಿಯೇ ಸಾಸಿವೆ, ಉದ್ದಿನಬೇಳೆ, ಈರುಳ್ಳಿ, ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಂಡ ನಂತರ ಬೇಯಿಸಿಟ್ಕೊಂಡಿರೋಂಥ ಬೇಳೆ ಮತ್ತು ತರಕಾರಿ ಹಾಕಿ ಮಿಕ್ಸ್ ಮಾಡಿ ಉಪ್ಪು ಅದೆಲ್ಲ ಖಾರ ಟೇಸ್ಟ್ ಚೆಕ್ ಮಾಡಿಕೊಂಡು ಲಾಸ್ಟಲ್ಲಿ ಕಟ್ ಮಾಡೋ ಕೊತ್ತಂಬರಿ ಅಥವಾ ಕರಿಬೇವು ಹಾಕಿದ್ರೆ ಆಯಿತು. ಈ ಪಲ್ಯಕ್ಕೆ ಅಂದರೆ ಕೋಸು ಹಾಕಿ ಮಾಡುವಂಥ ಬಸ್ಸಾರಿಗೆ ನಾವು ಕಾಯಿ ತುರಿ ಹಾಕಲ್ಲ. ಹುರುಳಿಕಾಯಿ ಹಾಕಿ ಏನಾದರೂ ಬಸ್ಸಾರು ಮಾಡ್ತೀರ ಅಥವಾ ಕಾಳುಗಳನ್ನ ಹಾಕಿ ಬಸ್ಸಾರು ಮಾಡ್ತೀರ, ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೆ ಪಲ್ಯ ಚೆನ್ನಾಗಿರುತ್ತೆ. ಆನಂತರ ಸಾಂಬಾರು ಒಗ್ಗರಣೆಗೋಸ್ಕರ ಒಂದು ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ. ಮೊಸಪ್ಗಾಗಲಿ ಬಸ್ಸಾರಿಗಾಗಲಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಇಲ್ಲ ಅಂತನವರು ಸ್ವಲ್ಪ ಕಮ್ಮಿ ಮಾಡಿಕೊಂಡು ನೀವು ಇದಕ್ಕೆ ರುಬ್ಕೊಂಡು ಮಾಡ್ಕೋಬೋದು. ಸೊ ಎಲ್ಲದಕ್ಕೂ ಬೆಳ್ಳುಳ್ಳಿ ಹಾಕಿದಷ್ಟು ಅದರದ್ದು ಘಮನೂ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆ ಎಲ್ಲ ಮಾಡ್ಕೊಂಡ ನಂತರ ರುಬ್ಬಿಟ್ಕೊಂಡಿರೋಂಥ ಖಾರ ಮತ್ತು ಬೇಯಿಸಿಟ್ಕೊಂಡಿರೋಂಥ ಬೇಳೆ ನೀರು ಅದನ್ನೆಲ್ಲ ಹಾಕಿ ಟೇಸ್ಟ್ ಚೆಕ್ ಮಾಡಿ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು. ಇದು ತುಂಬ ಕುದಿಸೋವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ನೊರ ಎಲ್ಲ ಹೋಗೋವರೆಗೂ ಕುದಿಸ್ಕೊಂಡ ನಂತರ ಬಸ್ಸಾರು ರೆಡಿಯಾಗಿದೆ. ಮಧ್ಯಾಹ್ನದ ಅಡುಗೆ ರೆಡಿ ಇದೆ. ಹಾಗೆ ತಿಂಡಿ ನಂದು ಮತ್ತು ಹಸ್ಬೆಂಡ್ ಇನ್ನೂ ಆಗಿಲ್ಲ, ಅದು ಕೂಡ ಇಲ್ಲಿ ರೆಡಿ ಮಾಡಿಟ್ಟಿದ್ದೀನಿ. ಮುದ್ದೆ ಒಂದು ಮಾಡ್ಕೋಬೇಕು. ಇಷ್ಟು ಕೆಲಸ ಮುಗಿದ್ರೆ ಸ್ವಲ್ಪ ಸಮಾಧಾನ. ಮಧ್ಯಾಹ್ನ ಆರಾಮಾಗಿ ಸ್ವಲ್ಪ ಲೇಟಾಗಿ ನಾವು ಮುದ್ದೆ ರೆಡಿ ಮಾಡ್ಕೋಬೋದು. ಬಿಸಿಲು ಅದೆಷ್ಟಿದೆ ಅಂತಂದರೆ ಕೂಲ್ ಡ್ರಿಂಕ್ ಮತ್ತು ಇದೆಲ್ಲದಕ್ಕಿಂತ ಇವತ್ತು ಕಬ್ಬಿನ ಹಾಲು ತರಿಸಿದ್ದೆ. ನಾನು ಶೂಟ್ ಮಾಡ್ತಿರೋದು ಗೊತ್ತಿರಲಿಲ್ಲ ಹರ್ಷಿತ್ಗೆ. ಹಾಗೆ ಕಾಲಲ್ಲಿ ಮಾತಾಡ್ತಾನೆ, ಹಾಗೆ ಕ್ಯಾಮ್ರಾ ಮುಂದೆ ಬಂದ. ಸೊ ಮಜ್ಜಿಗೆ ಆಗಲಿ ಅಥವಾ ಕಬ್ಬಿನ ಹಾಲು, ಈ ಥರ ಎಳ್ನೀರು ಇಂಥದ್ದನ್ನು ಮಾತ್ರ ತೊಗೊಳ್ಳೋದು ಒಳ್ಳೆಯದು. ಅದರಲ್ಲೂ ಕೂಲ್ ಡ್ರಿಂಕ್ ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಹೀಗೆ ಮಧ್ಯಾಹ್ನದ ಹೊತ್ತು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದಾಗ ಟಿ ವಿ ನೋಡ್ತಾ ಇದ್ವಿ. ಸೌಜನ್ಯ ಕೇಸ್ ಬಗ್ಗೆ ಎಲ್ಲ ಕಡೆ ಬರ್ತಾ ಇದೆ. ಈಗ ತುಂಬ ವರ್ಷಗಳ ನಂತರ ಮತ್ತೆ ಅದು ಆ ಕೇಸ್ ರೀಓಪನ್ ಆಗಿರೋದು ಮತ್ತು ಅದ್ರ ಬಗ್ಗೆ ಬರ್ತಿರೋವಂಥ ಗಾಸಿಪ್ ಅದೆಲ್ಲ ನಿಜಕ್ಕೂ ನನಗೆ ಆಶ್ಚರ್ಯ ಅಂತ ಅನ್ನಿಸ್ತಿತ್ತು. ಇಷ್ಟೊಂದೆಲ್ಲ ಎಷ್ಟೊಂದು ವಿಷಯಗಳು ನಮಗೆ ಗೊತ್ತೇ ಇರಲ್ಲ. ಏನು ಹೇಳೋದು, ಯಾವುದು ಪುಣ್ಯಕ್ಷೇತ್ರ ಅಂತ ತಿಳ್ಕೊಂಡಿರ್ತೀವೋ ಅದೇ ಪುಣ್ಯಕ್ಷೇತ್ರದಲ್ಲೇ ಈ ಥರದೆಲ್ಲ ಅನ್ಯಾಯಗಳು ನಡೆಯುತ್ತಲ್ಲ.
ಎಲ್ಲಿ ನಮ್ಗೆ ನಿಜವಾಗ್ಲೂ ನ್ಯಾಯ ಸಿಗುತ್ತೆ ಅಥವಾ ಎಲ್ಲಿ ನಮಗೆ ಪುಣ್ಯ ಸಿಗುವಂಥ ಸ್ಥಳ ಯಾವುದು ಅಂತ ಅನ್ಸ್ಬಿಡುತ್ತೆ. ಮೊನ್ನೆ ಎಲ್ಲ ಅದೆಷ್ಟು ಜನ ಕುಂಭಮೇಳಕ್ಕೆಲ್ಲ ಹೋಗಿ ಬಂದರು. ಪಾಪ ಮಾಡಿದವ್ರು ಎಷ್ಟು ಜನ ಅಂತ ಅಲ್ಲಿ ನೋಡಿದಾಗ ಗೊತ್ತಾಗತ್ತಲ್ವಾ. ಪಾಪ ಮಾಡಿರೋರು ಬೇಕಾದಷ್ಟು ಜನ ಇದ್ದಾರೆ. ಹೋದವರೆಲ್ಲ ನೀರಲ್ಲಿ ಮಿಂದಿದ ತಕ್ಷಣಕ್ಕೆ ಪಾಪ ಕಳಿಯತ್ತಾ? ನೀವೇ ಹೇಳಿ. ಇದಂತೂ 100ಕ್ಕೆ 100 ಸತ್ಯ. ನಾನು ಕಂಡ ಹಾಗೆ ಮನುಷ್ಯ ಎಷ್ಟೇ ಪಾಪ ಕರ್ಮಗಳನ್ನು ಮಾಡಿದ್ರು ಅದನ್ನೆಲ್ಲ ಇಲ್ಲೇ ತೀರಿಸ್ಕೊಂಡೇ ಹೋಗೋದು. ಮೇಲಿದೆ ಸ್ವರ್ಗ ನರ್ಕ ಅಂತ ಹೇಳ್ತಾರೆ, ಮೇಲಿಲ್ಲ, ಇಲ್ಲ ಇಲ್ಲೇ ಇದೆ ಹೇಳ್ತಾರಲ್ಲ. ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಡಿದ ಪಾಪಕ್ಕೆ ಕರ್ಮಗಳಿಗೆ ಪಶ್ಚಾತ್ತಾಪ ಪಡಲೇಬೇಕಾದಂಥ ಸಂದರ್ಭ ಖಂಡಿತ ಬಂದೇ ಬರುತ್ತೆ. ಓಕೆ, ಅದನ್ನೆಲ್ಲ ದೇವ್ರ ಲೆಕ್ಕಕ್ಕೆ ಬಿಟ್ಬೇಡ. ಮಕ್ಳಿಗೆ ಇಷ್ಟ ಆಗುವಂಥ ಒಂದು ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಈಗ ಸಮ್ಮರ್ ಆಗಿರೋದ್ರಿಂದ ಸಮ್ಮರಲ್ಲಿ ತುಂಬ ಕೂಲಿಂಗ್ ಆಗಿರುತ್ತೆ ಇದು. ಮೊದಲು ನಮ್ಮ ಹತ್ರ ಇರೋವಂಥ ಹಣ್ಣುಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ. ನನ್ನ ಹತ್ರ ಈ ಥರದ ರೌಂಡ್ ಸ್ಪೂನ್ ಇದೆ, ಅದರಲ್ಲಿ ಸ್ವಲ್ಪ ರೌಂಡ್ ಆಗಿದ್ದನ್ನೆಲ್ಲ ಕಟ್ ಮಾಡಿದ್ದೀನಿ, ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನೋಕ್ಕೋಸ್ಕರ. ವಾಟರ್ ಮೆಲನ್ ಇದೆ, ಬಾಳೆಹಣ್ಣು ಒಂದೇ ಒಂದು ಬಾಳೆಹಣ್ಣು ಇತ್ತು, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಆ್ಯಪಲ್ ಕೂಡ ಈ ರೀತಿ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆನಂತರ ಸುಮಾರೊಂದು 300 ml ಹಾಲನ್ನು ಬಿಸಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನೀರು ಖಂಡಿತ ಹಾಕಬೇಡಿ. ನಾನು ಬೈ ಮಿಸ್ಟೇಕ್ ಹಾಕ್ತೆ, ಹಾಲು ಗಟ್ಟಿ ಇತ್ತು ಅಂತ ನೀರು ಹಾಕ್ತೆ, ಬರೀ ಹಾಲಲ್ಲೇ ಮಾಡ್ಕೋಬೇಕು. ಆನಂತರ ಹಾಲು ಕಾಯೋ ಅಷ್ಟರಲ್ಲಿ 1 ಟೇಬಲ್ ಸ್ಪೂನಷ್ಟು ಜೆಲೆಟಿನ್ ಪೌಡರ್ ಹಾಕಿದ್ದೀನಿ, ಅಥವಾ ಅಗರ್ ಅಗರ್ ಅಂತ ಸಿಗುತ್ತೆ, ಅದನ್ನು ನೀವು ಉಪಯೋಗಿಸ್ಕೋಬೋದು. ಆನಂತರ ಸುಮಾರು ಒಂದು 4 ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಮತ್ತು ಏನು ಹೇಳ್ತಾರೆ ಜೆಲೆಟಿನ್ ಎರಡನ್ನೂ ಕೂಡ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಹಾಲು ಚೆನ್ನಾಗಿ ಕಾಯ್ದ ಮೇಲೆ ಇದನ್ನು ಅದಕ್ಕೆ ಮಿಕ್ಸ್ ಮಾಡಬೇಕು. ಜೆಲೆಟಿನ್ ಹಾಕೋದ್ರಿಂದ ಸೆಟ್ ಆಗುತ್ತೆ. ನಾವು ಯಾವುದೇ ಜ್ಯೂಸ್ಗಾಗಲಿ ಜೆಲೆಟಿನ್ ಪೌಡರ್ನ ಸ್ವಲ್ಪ ಮಿಕ್ಸ್ ಮಾಡಿ ಹಾಕೋದ್ರಿಂದ ಸೆಟ್ ಆಗುತ್ತೆ. ನಾವು ಯಾವ ಶೇಪಲ್ಲಿ ಇರುವಂಥ ಬೌಲಲ್ಲಿ ಹಾಕಿ ಇಡ್ತೀವೋ ಅದೇ ಶೇಪಲ್ಲಿ ಬರುತ್ತೆ. ಮಕ್ಕಳು ತುಂಬ ಚಿಕ್ಕವರು ಇರುವಾಗ ಹಾಲು ಸಕ್ಕರೆ ಕಾಯಿಸ್ಬಿಡೋದು ಮತ್ತು ಸ್ವಲ್ಪ ಜೆಲೆಟಿನ್ ಮಿಕ್ಸ್ ಮಾಡಿಕೊಂಡು ಅದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡು ತಣ್ಣಗೆ ಮಾಡ್ಕೊಂಡು ತಿನ್ನೋದು ಇಷ್ಟೇ ಮಾಡ್ತಿದ್ರು. ಕೆಲವೊಮ್ಮೆ ಎಳ್ನೀರಿಗೆ ಹಾಕಿ ಇಡ್ತಾಯಿದ್ರು. ಆಮೇಲೆ ಇನ್ನೇನು ಹೇಳ್ತಾರೆ ಮ್ಯಾಂಗೋ ಮಿಲ್ಕ್ ಶೇಕ್ ಏನು ಮಾಡ್ತಿದ್ವಿ ಅದಕ್ಕೆ ಹಾಕಿ ಇಡ್ತಾಯಿದ್ರು. ಈ ಥರ ಮಕ್ಳಿಗೆ ಇಷ್ಟ ಆಗೋ ಥರ ಜೆಲೆಟಿನ್ ಪೌಡರ್ನ ನೀವು ಉಪಯೋಗಿಸ್ಕೋಬೋದು. ಸ್ವಲ್ಪ ಅದರಲ್ಲೂ ಕೂಡ ಕ್ವಾಲಿಟಿ ನೋಡ್ಕೊಂಡು ನೀವು ತೊಗೋಬೇಕು. ನಾನು ಇದನ್ನು ಆನ್ಲೈನಿಂದ ತರಿಸಿದ್ದೆ. ಸೊ ಜೆಲೆಟಿನ್ ಪೌಡರ್ ಮತ್ತು ಸಕ್ಕರೆ ಎರಡು ಮಿಕ್ಸ್ ಮಾಡೋದನ್ನು ಹಾಲಿಗೆ ಹಾಕಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಇನ್ನೊಂದು ನಾನು ನಿಮಗೆ ಆ ಬ್ಲ್ಯಾಕ್ ಕಲರ್ದು ಹಣ್ಣು ತೋರಿಸಿದ್ನಲ್ಲ, ಅದೇನೆಂದರೆ ನಮ್ಮ ಟೆರೆಸಲ್ಲಿ ಬಿಟ್ಟಿತ್ತು ಗಾಣಿಕೆ ಹಣ್ಣು ಅಂತ ಹೇಳ್ತಾರೆ. ಪಾಟಲ್ಲಿ ಅದಾಗೆ ಬೆಳೆದಿರೋವಂಥ ಗಾಣಿಕೆ ಹಣ್ಣು, ಸ್ವಲ್ಪ ಅಲ್ಲಲ್ಲಿ ಬ್ಲ್ಯಾಕ್ ಕಲರ್ ಫ್ರೂಟ್, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತನಕ್ಕೋಸ್ಕರ ತಂದಿದ್ದೆ. ಈ ಥರ ಸ್ವಲ್ಪ ಯಾವ್ದು ನಾವು ಬಾಕ್ಸ್ ಆಗಲಿ ಅಥವಾ ಬೌಲಲ್ಲಿ ನಾವು ಇದನ್ನು ಸೆಟ್ ಮಾಡೋಕ್ಕೆ ಇಡ್ತೀವಿ, ಅದರಲ್ಲಿ ಸ್ವಲ್ಪ ಫಸ್ಟೇ ಫ್ರೂಟ್ಸ್ನ ಸೆಟ್ ಮಾಡಿ ಇಟ್ಕೊಳ್ಳೋಣ. ಈ ಅಗರ್ ಮಿಕ್ಸ್ ಮಾಡಿರೋವಂಥ ಹಾಲನ್ನು ಹಾಕಿದ್ಮೇಲೆ ಹಾಗೆ ಸೆಟ್ ಆಗುತ್ತೆ. ನಾವು ಹೆಂಗೆ ಫ್ರೂಟ್ಸ್ ಎಲ್ಲ ಹಾಕಿರ್ತೀವೋ ಅದೇ ಶೇಪಲ್ಲಿ ಸೆಟ್ ಆಗುತ್ತೆ. ಫ್ಲೇವರ್ಗೋಸ್ಕರ ಒಂದು 2 ಡ್ರಾಪ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕಿದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರ ಕಟ್ ಮಾಡಿ ಇಟ್ಕೊಂಡಿರೋವಂಥ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇನ್ನೂ ಕೂಡ ನೀವು ಬೇಕಾದಷ್ಟು ರೀತಿಯಲ್ಲಿ ಹಣ್ಣುಗಳನ್ನೆಲ್ಲ ಮಿಕ್ಸ್ ಮಾಡ್ಕೋಬೋದು. ಇನ್ನು ಮ್ಯಾಂಗೋ ಸೀಸನ್ ಎಲ್ಲ ಬರುತ್ತಲ್ಲ, ಆವಾಗ ಮ್ಯಾಂಗೋ ಕೂಡ ಕಟ್ ಮಾಡಿ ಹಾಕ್ಕೋಬೋದು. ಹಾಲು ನೋಡಿ ಸ್ವಲ್ಪ ತೆಳ್ಳಗಾಗಿದೆ ನೀರು ಹಾಕಿದ್ರಿಂದ. ಹಾಲಿಗೆ ನೀರು ಹಾಕ್ಕೊಳ್ದೇ ಬರೀ ಹಾಲಿಗೆ ನೀವು ಜೆಲೆಟಿನ್ ಪೌಡರ್ ಸಕ್ಕರೆ ಹಾಕಿ ಕುದಿಸ್ಬಿಟ್ಟು ಈ ರೀತಿ ಸೆಟ್ ಮಾಡ್ಲಿಕ್ಕೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಹಣ್ಣು ತಿಂದಂಗಿರುತ್ತೆ, ಜೊತೆಗೆ ಒಂದು ಜೆಲೆಟಿನ್ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಅದು ಕೇಕ್ ಶೇಪಲ್ಲೇ ಬರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಒಂದು 2 ಅವರ್ ನಾವು ಇದನ್ನು ಫ್ರಿಡ್ಜಲ್ಲಿ ಇಟ್ಟು ಬಿಟ್ಬೇಡ. ಪಾಪ ಮಫಿನ್ಗೆ ಅವನಿಗೆ ತುಂಬ ಇಷ್ಟ ಪುಸ್ ಕಂಡ್ರೆ. ಅವ್ನು ಬಂದಾಗೆಲ್ಲ ಅವನ ಹತ್ರ ಹೋಗ್ತಾನೆ, ಅವನ್ನ ಹೊಡೆದ್ಬಿಟ್ಟು ಓಡಿಸ್ಬಿಡ್ತಾನೆ. ಮುಂಚೆ ಇದ್ದಂಥ ಇನ್ನೊಬ್ಬ ಮಫಿನ್ ಕೂಡ ಹಾಗೆ, ಇವನು ಫಸ್ಟ್ ಬಂದು ಅವನ್ನ ಮುತ್ತಿಟ್ಟು ಮಾತಾಡಿಸಿ ಹೋಗ್ತಾ ಇದ್ದ. ಆದರೆ ಈ ಮಫಿನ್ ಕಂಡ್ರೆ ಯಾಕೋ ಅವನಿಗೆ ಮಫಿನ್ ನಂಬರ್ 2 ಕಂಡ್ರೆ ಪುಸ್ಗೆ ಯಾಕೋ ಇಷ್ಟ ಆಗ್ತಿಲ್ಲ. ಅವ್ನು ಬಂದಾಗೆಲ್ಲ ಅವನ್ನ ಹೊಡೆಯೋದು, ಅವನ್ನ ಗುರಾಯಿಸೋದು ಮಾಡ್ತಿರ್ತಾನೆ. ಪಾಪ ಅನ್ಸ್ಬಿಡ್ತು ಅವನ್ನ ನೋಡಿ. ಅದು ಹತ್ರ ಹೋದಾಗೆಲ್ಲ ಯಾವಾಗಲೂ ಅವನ್ನ ಹೊಡೆದ್ಬಿಟ್ಟು ಓಡಿಸ್ಬಿಡ್ತಾನೆ. ಓಕೆ, 2 ಅವರ್ಸ್ ನಂತರ ಇದನ್ನು ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ. ಫ್ರೀಸರಲ್ಲಿ ಏನು ಇಡೋದು ಬೇಡ, ಫ್ರಿಡ್ಜಲ್ಲಿ ಇಟ್ಟರೆ ಸಾಕು. 2 ಗಂಟೆ ನಂತರ ಫುಲ್ ಸೆಟ್ ಆಗಿರುತ್ತೆ. ನಂತರ ನಾವು ಇದನ್ನು ಓಪನ್ ಮಾಡಿ ಕಟ್ ಮಾಡಿ ಮಕ್ಳಿಗೆ ಕೊಡ್ಬೋದು ತಿನ್ನೋಕ್ಕೆ. ಚಿಲ್ಡಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಬಿಸಿಲು ಟೈಮಲ್ಲಿ ಹಣ್ಣು ತಿಂದಂಗೂ ಇರುತ್ತೆ. ಈ ತಣ್ಣಗಿರೋವಂಥದ್ದು ಹಾಲು ಎಲ್ಲ ಇರುತ್ತಲ್ಲ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಸಕ್ಕರೆ ಕಡಿಮೆ ಹಾಕಿದ್ದೀನಿ. ಬೇಕೆಂದರೂ ನೀವು ಟೇಸ್ಟ್ಗೆ ನೋಡಿಕೊಂಡು ಟೇಸ್ಟ್ ಸ್ವಲ್ಪ ಬೇಕು ಅನಿಸಿದ್ರೆ ಸಕ್ಕರೆ ಏನು ಸ್ವಲ್ಪ ನೀವು ಹಾಕ್ಕೋಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಇದಕ್ಕೆ ಡಿಮೋಲ್ಡ್ ಮಾಡುವಾಗಲೂ ಏನೂ ವರಿ ಮಾಡ್ಕೊಳ್ಳೋ ಹಾಗೆಲ್ಲ ಈಸಿಯಾಗಿ ಬಂದುಬಿಡುತ್ತೆ. ಸ್ವಲ್ಪ ಸೈಡಲ್ಲಿ ನೈಫಲ್ಲಿ ಲೂಸ್ ಮಾಡಿಕೊಂಡ್ರೆ ನಂತರ ನಾವು ಇದನ್ನು ಡಿಮೋಲ್ಡ್ ಮಾಡ್ಕೋಬೋದು. ನಾವು ಯಾವ್ಯಾವ ಶೇಪಲ್ಲಿ ಆ ಫ್ರೂಟ್ ಹಾಕಿರ್ತೀವಲ್ಲ ಅದೇ ಶೇಪಲ್ಲೇ ಅದು ಸೆಟ್ ಆಗಿದೆ. Happy birthday to
ಬನಾನಾ ಆ್ಯಪಲ್ ಸ್ಟ್ರಾಬೆರಿ ಎವ್ರಿ ಬೈಟಲ್ಲೂ ಫ್ರೂಟ್ಸ್ ಸಿಗುತ್ತಲ್ಲ ಚೆನ್ನಾಗಿರುತ್ತೆ. ಇಷ್ಟ ಆಯ್ತಾ? ಸ್ವೀಟ್ ಲೈಟ್ ಆಗಿದೆ ಯಾಕಂದರೆ ಪಪ್ಪಂಗೂ ಕೊಡೋಣ ಅಂತ ಮಾಡಿದೆ. ಥ್ಯಾಂಕ್ ಯು. ಹಾಗಿದ್ರೆ ಇವತ್ತಿನ ಈ ರೆಸಿಪೀಸ್ ಎಲ್ಲ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ರೆಸಿಪಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ನೀವು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ನನ್ನ ಕುಕಿಂಗ್ ಚಾನಲ್ ಅಮ್ಮನ ಅಡುಗೆನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ವ್ಲಾಗ್ ಜೊತೆಗೆ. ಹೋಗ್ಬರಲ್ಲ.